ರಾಶಿಯವರೆಗೂ ಸಹ ಕೆಲವಿಷ್ಟು ಶುಭ ವಿಚಾರಗಳು, ಕೆಲವಿಷ್ಟು ಎಚ್ಚರಿಕೆಗಳು ಇದ್ದೇ ಇರುತ್ತೆ. ಅದನ್ನ ಎರಡು ವಿಭಾಗವಾಗಿ, ಎರಡು ಸಪರೇಟ್ ವಿಡಿಯೋ ಆಗಿ ಮಾಡ್ತಕ್ಕಂಥದ್ದು, ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು ನನ್ನ ಒಂದು ಅಭ್ಯಾಸವಾಗಿ ಮುಂದುವರಿತಾ ಬರ್ತಾ ಇದೆ. ಅದೇ ರೀತಿಯಲ್ಲಿ ಈ ವಿಡಿಯೋದಲ್ಲಿ ನಾನು ಫೆಬ್ರವರಿ ತಿಂಗಳಿಗೋಸ್ಕರ ಮೇಷರಾಶಿಯವರಿಗೋಸ್ಕರ 5 ಶುಭ ವಿಚಾರಗಳನ್ನ ತೆಗೆದುಕೊಂಡ್ ಬಂದಿದ್ದೇನೆ. ಪ್ರತಿಯೊಬ್ಬ ಮೇಷರಾಶಿಯವರಿಗೆ ವಿಡಿಯೋ ರೀಚ್ ಆಗ್ಬೇಕಾದ್ರೆ ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ವಿಡಿಯೋದಲ್ಲಿ ನಾನು ಮೇಷರಾಶಿಯವರಿಗೋಸ್ಕರ ಫೆಬ್ರವರಿ ತಿಂಗಳಿಗೋಸ್ಕರ ಒಂದು 5 ಶುಭ ವಿಚಾರಗಳು, ಏನು ಒಳ್ಳೇದಾಗಲಿದೆ ಈ ತಿಂಗಳು ಅನ್ನುವಂಥದ್ದನ್ನ ಖಂಡಿತವಾಗಿ ಹೇಳಿದ್ದೇನೆ. ಬನ್ನಿ, ಮೊದಲನೇ ಶುಭ ವಿಚಾರ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಧೂಳು ಹಿಡಿದಂತಹ ಅಥವಾ ಕಳೆದುಕೊಂಡಂತಹ ನಿಮ್ಮ ಪ್ರಾಮುಖ್ಯತೆ ವಾಪಸ್ ಮರಳಿ ನೀವು ಪಡೆಯಲಿದ್ದೀರಿ ಅಂತ. ರಾಶ್ಯಾಧಿಪತಿಯಾದಂತಹ ಕುಜಗ್ರಹ ನೀಚ ಸ್ಥಿತಿಯಲ್ಲಿದ್ದ ಕಾರಣ ಇಷ್ಟು ದಿನಗಳ ಕಾಲ ನಿಮ್ಮ ಪ್ರಾಮುಖ್ಯತೆ ಒಂಥರ ಸರಿದು ಹೋಗಿತ್ತು. ಯಾರು ಇಂಪಾರ್ಟೆನ್ಸ್ ಕೊಡ್ತಾ ಇರ್ಲಿಲ್ಲ, ಪ್ರಾಮುಖ್ಯತೆ ಕೊಡ್ತಾ ಇರ್ಲಿಲ್ಲ, ಹೇಳ್ತೀವಲ್ಲ ಧೂಳು ಹಿಡಿದೋಗಿತ್ತು ಅಂತ. ಆ ತರ ಆಗಿದ್ದಂತ ನಿಮ್ಮ ಪ್ರಾಮುಖ್ಯತೆ ಸಡನ್ ಆಗಿ ವಾಪಸ್ ನೀವು ಬೌನ್ಸ್ ಬ್ಯಾಕ್ ಅಂತಾರಲ್ಲ, ಆ ತರ ಫೆಬ್ರವರಿ ತಿಂಗಳಲ್ಲಿ ಬೌನ್ಸ್ ಬ್ಯಾಕ್ ಆಗ್ತೀರಾ. ನಿಮ್ಮ ಪ್ರಾಮುಖ್ಯತೆ ವೃದ್ಧಿ ಆಗುತ್ತೆ. ನಿಮ್ಮನ್ನ ಹುಡುಕಿಕೊಂಡು ಬಂದು ಜನ ಕೆಲಸ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಅವರ ಕೆಲಸ ಆಗ್ಲಿಕ್ಕೆ ನಿಮ್ಮ ಒಂದು ಸಹಾಯ ಬೇಕಾಗ್ಬಿಡುತ್ತೆ ಎಲ್ಲರಿಗೂ. ಸೊ ನಿಮ್ಮ ಇಂಪಾರ್ಟೆನ್ಸ್ ಆಟೋಮೆಟಿಕಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಒಂಥರ ಸಂತೋಷದ ವಿಚಾರವೇ ಅದು. ಯಾಕೆಂದ್ರೆ ಯಾರು ಯಾರ್ಯಾರು ನಮ್ಮನ್ನ ಕಡೆಗಣಿಸ್ತಾ ಇದ್ರು ಅವರೇ ಬಂದು ಈಗ ನಮ್ಮ ಹತ್ರ ಸಹಾಯ ಕೇಳುವಂಗಾದ್ರೆ ತುಂಬಾ ಕಿಕ್ ಕೊಡುತ್ತೆ, ಒಳ್ಳೆ ಖುಷಿ ಕೊಡುತ್ತೆ ಇದಲ್ವಾ. ಎಸ್, ಎರಡನೇ ಶುಭ ವಿಚಾರ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಬಹಳಷ್ಟು ನಿಮಗೆ ಭಯ ಉಂಟಾಗಿತ್ತು ಆರೋಗ್ಯದ ವಿಚಾರದಲ್ಲಿ. ಒಂದೇ ಮುಗಿದೋದಂತ ಯಾವುದೋ ಒಂದು ಆರೋಗ್ಯ ಬಾಧೆಗಳು ಮತ್ತೆ ಪುನಃ ಸ್ಟಾರ್ಟ್ ಆಗೋಯ್ತೇನೋ. ಯಾಕೆಂದ್ರೆ 6 ತಿಂಗಳಿಂದ 8 ತಿಂಗಳಿಂದ ಒಂದ್ 2-3 ವರ್ಷದ ಹಿಂದೆ ಒಂದ್ ಸ್ವಲ್ಪ ಆರೋಗ್ಯ ಬಾಧೆ ಆಗಿತ್ತು, ಅದೆಲ್ಲ ಸರಿ ಹೋಗಿತ್ತು. ಈಗ ಮತ್ತೆ ಪುನಃ ಅದು ರಿಪೀಟ್ ಆಗುತ್ತೇನೋ ಅನ್ನುವ ರೀತಿ ಹೆದರಿಕೆ ಇತ್ತು ನಿಮಗೆ. ಅಥವಾ ಸಡನ್ ಆಗಿ ಏನಕ್ಕೋ ನಿಮ್ಮ ಆರೋಗ್ಯ ಹಾಳಾಗ್ತಾ ಇದೆ, ಏನೋ ಒಂಥರ ಭಯದ ವಾತಾವರಣ ಇತ್ತು. ಆದರೆ ಮೇಷರಾಶಿಯವರಿಗೆ ಆರೋಗ್ಯ ನಿಮಿತ್ತವಾದಂತಹ ಯಾವುದೇ ಭಯವಿರಲಿ, ಅದು ಫೆಬ್ರವರಿ ತಿಂಗಳಲ್ಲಿ ನಿವಾರಣೆ ಆಗುತ್ತೆ. ನಿಮಗೊಂದು ನಂಬಿಕೆ ಬರುತ್ತೆ, ನನಗೇನು ಆಗಿಲ್ಲ, ಅಥವಾ ನನಗೇನಾಗಿದೆ ಅದಕ್ಕೆ ಸರಿಯಾದ ಔಷಧೋಪಚಾರಗಳು ಸಿಗುತ್ತೆ, ನನಗೇನು ಆಗಲ್ಲ, ನನಗೆ ಔಷಧಿ ಚೆನ್ನಾಗಿ ಕೆಲಸ ಮಾಡುತ್ತೆ, ಹಾಗೂ ನಾನು ಖಂಡಿತವಾಗಿ ರಿಕವರ್ ಆಗ್ತೀನಿ, ನಂಗೆ ಹುಷಾರಾಗುತ್ತೆ, ನಂಗೆ ಏನು ತೊಂದರೆ ಇಲ್ಲ, ನನ್ನ ಆರೋಗ್ಯ ಸರಿ ಹೋಗುತ್ತೆ ಅನ್ನುವ ಧೈರ್ಯ 110% ಮೇಷರಾಶಿಯವರು ನಿಮಗೆ ಬಂದೇ ಬರುತ್ತೆ. ಇದಕ್ಕೆ ಅನುಕೂಲಕರವಾಗಿ ಅಂದ್ರೆ ನಿಮ್ಮ ಆರೋಗ್ಯ ವೃದ್ಧಿಯಾಗಿ ನಿಮಗೆ ತುಂಬಾ ಅನುಕೂಲವಾಗ್ಲಿ ಅಂತ ವಿಶೇಷವಾದಂತಹ ಪರಿಹಾರಗಳನ್ನ ನಾವು ಮಾಡ್ತಾ ಇದ್ದೇವೆ. ಈ ವಿಡಿಯೋ ಎಂಡ್ ಅದ್ರ ಬಗ್ಗೆ ನಿಮಗೆ ಖಂಡಿತವಾಗಿ ತಿಳಿಸಲಿದ್ದೇನೆ. ವಿಡಿಯೋನ ಎಂಡ್ ತನಕ ನೋಡಿ. ಮೂರನೇ ಶುಭ ವಿಚಾರ ಮೇಷರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಬಹಳಷ್ಟು ದುಃಖ ಕೆಲವರಿಗೆ. ಬರೀ ಬಂಗಾರ ಅಡ ಇಡೋದೇ ಆಗೋಯ್ತು, ಅಥವಾ ಬಂಗಾರ ಖರೀದಿ ಮಾಡೋದು ನಮ್ಗೆ ಇಲ್ವಾ, ಬಂಗಾರದ ರೇಟ್ ಆಗ್ಲೇ 7,000 8,000 ಬಿಟ್ರೆ 10,000 ಹೋಗ್ಬಿಡುತ್ತೇನೋ 1 ಗ್ರಾಮು, ನಾವೆಲ್ಲ ತಗೊಳಕ್ ಆಗದೇ ಇಲ್ವೇನೋ ಬಂಗಾರ ಅನ್ನೋದೆಲ್ಲ ಯೋಚನೆ ಇರುತ್ತಲ್ಲ ನಿಮ್ಗೆ ಸಾಮಾನ್ಯವಾಗಿ. ಬಟ್ ನೀವು ಮೇಷರಾಶಿಯವರಾಗಿದ್ರೆ ಬಂಗಾರದ ರೇಟ್ ಏನ್ ಬೇಕಾದ್ರೆ ಬಂಗಾರವನ್ನ ಖರೀದಿಸುವಂತಹ ಯೋಗ ಫಲ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ತೀರಾ ಜಾಸ್ತಿ ಇದೆ. ಸೊ ಯಾರ್ಯಾರು ಎಷ್ಟೆಷ್ಟು ಗ್ರಾಮ್ ಬಂಗಾರ ತಗೊಳಂಗಾಗುತ್ತೋ ಎಲ್ಲ ಖಂಡಿತವಾಗಿ ಒಳ್ಳೇದಾಗ್ಲಿ. ಖಂಡಿತವಾಗಿ ಆಭರಣಾದಿಗಳನ್ನು ಮಾಡಿಸ್ಕೊಳ್ಳಿ, ಒಳ್ಳೇದಾಗಿ ಖುಷಿಯಾಗಿರಿ. ನಾಲ್ಕನೇ ಶುಭ ವಿಚಾರ ಮೇಷರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಬಹಳ ಪ್ರಮುಖವಾದಂತಹ ನಿಂತು ಹೋಗಿದ್ದಂತಹ ನಿಮ್ಮ ಕೆಲಸ ಕಾರ್ಯಗಳು. ಅಂದ್ರೆ ಬಹಳಷ್ಟು ದಿನ ಆಗೋಗಿದೆ ಈ ಕೆಲ್ಸಕ್ಕೆ ಸ್ಟಾರ್ಟ್ ಆಗಿ, ಅಲ್ಲಿ ಸ್ಟಕ್ ಆಗ್ಬಿಟ್ಟಿದೆ, ಮಧ್ಯದಲ್ಲಿ ಹೋಗಿ ಮುಂದುವರಿತಾ ಇಲ್ಲ. ಯಾವ್ದೋ ಲ್ಯಾಂಡ್ ಡೀಲಿಗೆ ಕೈ ಹಾಕಿದ್ರಿ, ಸ್ಟಕ್ ಆಗೋಗಿದೆ. ಯಾವ್ದೋ ಮನೆ ಕೆಲ್ಸಕ್ಕೆ ಕೈ ಹಾಕಿದ್ರಿ, ನಿಂತು ಹೋಗಿದೆ. ಅಥವಾ ಯಾವ್ದೋ ಒಂದು ಬಿಸ್ನೆಸ್ ವ್ಯಾಪಾರ ವ್ಯವಹಾರಗಳಿಗೆ ಕೈ ಹಾಕಿದ್ರಿ, ಸ್ಟಾಪ್ ಆಗ್ಬಿಟ್ಟಿದೆ. ಸೊ ನೀವು ಆರಂಭಿಸಿದಂತಹ ಯಾವ್ದೋ ಕೆಲಸ ಏನ್ ಸ್ಟಕ್ ಆಗಿ ಸ್ಟಾಪ್ ಆಗ್ಬಿಟ್ಟಿತ್ತು, ಅದು ನಿಧಾನವಾಗಿ ತಿಳಿಯಾಗಿ ಬಿಡುಗಡೆ ಆಗಿ ಮತ್ತೆ ಪುನಃ ಸ್ಟಾರ್ಟ್ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ಮೇಷರಾಶಿಯವರಿಗೆ ಏನಾಗುತ್ತೆ, ಸ್ವಲ್ಪ ಅನುಕೂಲ ಆಗುತ್ತೆ. ಏನ್ ಇವಾಗ ಬಹಳಷ್ಟು ಕೆಲಸ ಕಾರ್ಯಗಳು, ಬಹಳಷ್ಟು ಸಮಸ್ಯೆಗಳು ದೃಷ್ಟಿಯಿಂದ ಆಗುತ್ತೆ. ನಾನು ಬಹಳಷ್ಟು ಅದ್ರ ಬಗ್ಗೆ ಹೇಳ್ತಾ ಇರ್ತೇನೆ. ದೃಷ್ಟಿ ದೋಷದಿಂದ ಬಹಳಷ್ಟು ಕೆಲಸಗಳು ನಮ್ಗೆ ನಿಂತೋಗುತ್ತೆ. ನಾವೇನೋ ಮಾಡ್ಬೇಕು ಅನ್ಕೊಂಡಿರ್ತೀವಿ, ಖುಷಿಯಾಗಿ ಒಂದ್ 4 ಜನಕ್ಕೆ ಫೋನ್ ಮಾಡಿ ಹೇಳ್ತೀವಿ, ಅಥವಾ ವಾಟ್ಸ್ಆಪ್ ಸ್ಟೇಟಸ್ ಫೇಸ್ಬುಕ್ ಅಲ್ಲಿ ಹಾಕ್ತಿವಿ, ನಾ ಇಂಥದನ್ನ ಮಾಡೋಣ ಅನ್ಕೊಂಡಿದೀನಿ. ಆದ್ರೆ ಏನಾಗುತ್ತೆ, ಎಲ್ಲರದು ಕಣ್ ಕುಕ್ಕುತ್ತೆ, ಮಾಡ್ಬಿಡ್ತಾರಂತೆ, ಇದು ಮಾಡ್ಬಿಡ್ತಾರಂತೆ. ಕೆಲವರು ಹಾಸ್ಯ ಮಾಡ್ಬೋದು, ಕೆಲವರು ಅಂದ್ರೆ ಅಪಹಾಸ್ಯ ಮಾಡಬಹುದು, ಅವಮಾನ ಮಾಡಬಹುದು. ಬಟ್ ಅವ್ರ ಹೊಟ್ಟೆಲಿ ಉರಿ ಅಂತೂ ಇದ್ದೇ ದೃಷ್ಟಿ ಆಗತ್ತೆ ನಿಮ್ಗೆ. ಸೊ ಆ ದೃಷ್ಟಿಯಿಂದಾಗಿ ಬಹಳಷ್ಟು ಕಾಲದಿಂದ ನಿಮ್ಮ ಕೆಲಸ ನಿಂತೋಗಿತ್ತು. ಆ ದೃಷ್ಟಿಯನ್ನ ಪರಿಹಾರ ಮಾಡ್ಕೊಳ್ಳಿ. ದೃಷ್ಟಿ ದೋಷದಿಂದಾಗಿ ಏನಾದ್ರೂ ನಿಮ್ ಕೆಲಸ ನಿಂತೋಗಿದ್ರು ಕೂಡ ಸಹ ನೀವು ಪರಿಹಾರ ಮಾಡ್ಕೊಂಡ್ರೆ ಫೆಬ್ರವರಿ ತಿಂಗಳಲ್ಲಿ ನಿಂತು ಹೋಗಿದ್ದಂತಹ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಮತ್ತೆ ಪುನಃ ಆರಂಭಗೊಳ್ಳುವ ಎಲ್ಲಾ ಸಾಧ್ಯತೆಗಳು ಇದೆ.
ಸೊ ಅದರಿಂದ ಪರಿಹಾರ ಬಹಳ ಮುಖ್ಯವಾಗುತ್ತೆ. ಅದರಲ್ಲೂ ವಿಶೇಷವಾಗಿ ದೃಷ್ಟಿ ಇತ್ಯಾದಿಗಳಿಂದಾಗಿದ್ರೆ ಈ ವಿಡಿಯೋ ಎಂಡ್ ತನಕ ನೋಡಿ, ನಿಮ್ಗೊಂದು ಪವರ್ಫುಲ್ ಆದಂತಹ ಪರಿಹಾರವನ್ನು ಹೇಳ್ತೇನೆ. ದೃಷ್ಟಿಯೂ ಪರಿಹಾರ ಆಗುತ್ತೆ, ನಿಮಗೂ ಖಂಡಿತವಾಗಿ ಅನುಕೂಲ ಆಗುತ್ತೆ. 5ನೇ ಶುಭ ವಿಚಾರ ಮೇಷರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ, ಈ ವಿಚಾರವನ್ನ ಶುಭ ವಿಚಾರ ಅಂತ ಹೇಳ್ಬಹುದಾ ಹೇಳಲಿಕ್ಕೆ ಆಗಲ್ವಾ ಅನ್ನೋ ನನಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಇದು ಶುಭ ವಿಚಾರ ಅಂತ ತಗೊಂಡೆ. ಯಾಕೆಂದ್ರೆ ನಿಮ್ಮ ಪ್ರಾಮುಖ್ಯತೆ ಹೆಚ್ಚಾಗುವಂತಂದ್ರೆ, ನೀವು ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ಇಷ್ಟು ದಿನಗಳ ಕಾಲ ನಿಮಗೆ ಹೆಚ್ಚಿನ ಜವಾಬ್ದಾರಿಗಳು ಕೊಟ್ಟಿರಲ್ಲ, ಅಥವಾ ನಿಮ್ಮನ್ನ ಸೈಡ್ ಲೈನ್ ಮಾಡಿದ್ರು, ಅಥವಾ ನಿಮಗೆ ಏನು ಪ್ರಾಮುಖ್ಯತೆ ಕೊಡದೆ ನಿಮ್ಮನ್ನೇನು ಕೇಳ್ತಾ ಇರಲ್ಲ. ಬಟ್ ಫೆಬ್ರವರಿ ತಿಂಗಳು ಹಂಗಿರಲ್ಲ. ಫೆಬ್ರವರಿ ತಿಂಗಳ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ನಿಮಗೆ ಹೊಸದಾದ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ನಿಮಗೆ ಕೊಟ್ಟಿದ್ದಾರೆ. ನೀವು ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿಯ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ನೀವೇ ವಹಿಸ್ಕೊಳ್ಬೇಕಾಗತ್ತೆ ಫೆಬ್ರವರಿ ತಿಂಗಳಲ್ಲಿ. ಇದರಿಂದ ಏನಾಗುತ್ತೆ, ನಿಮ್ಮ ರೆಕಗ್ನೈಸೇಷನ್ ಅಂದ್ರೆ ಜನ ನಿಮ್ಮನ್ನ ಗುರುತಿಸುವಿಕೆ ಇದೆಯಲ್ಲ, ಅದು ಜಾಸ್ತಿ ಆಗುತ್ತೆ. ಎಲ್ಲರೂ ನಿಮ್ಮನ್ನು ಗುರುತಿಸ್ತಾರೆ, ಇವರು ಅದನ್ನ ಮಾಡಿದ್ರಲ್ಲ. ಸೊ ಅದರಿಂದ ನೀವು ಆ ಕೆಲಸವನ್ನ ಯಶಸ್ವಿಯಾಗಿ ಮಾಡ್ಬೇಕು. ಯಾವುದೇ ಜವಾಬ್ದಾರಿ ನಿಮಗೆ ಕೊಟ್ಟಿದ್ರು ಆ ಜವಾಬ್ದಾರಿಯನ್ನ ನೀವು ಯಶಸ್ವಿಯಾಗಿ ಮಾಡಿದ್ರೆ ಮಾತ್ರ ಖಂಡಿತ ತುಂಬಾ ಅನುಕೂಲ ಆಗುತ್ತೆ. ಬಟ್ ಇದು ಶುಭ ವಿಚಾರ ಏನ್ ಹೇಳುತ್ತೆ ಅಂದ್ರೆ, ನಿಮಗೆ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಸಿಗಲಿದೆ ಅಂತ. ಅದನ್ನ ನಿಭಾಯಿಸುವಂತದ್ದು ಇದೆಯಲ್ಲ, ಅದು ನೀವು ಮಾಡ್ಬೇಕು. ಕಷ್ಟ ಆದ್ರೂ ಮಾಡ್ಬೇಕು. ಪರಿಹಾರಗಳು ಮಾಡ್ಕೊಂಡು ಆ ನಿಮ್ಮ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ನೀವು ನಿಭಾಯಿಸ್ಬಿಟ್ರಿ ಅಂತ ಆದ್ರೆ, ಒತ್ತಡ ಇರುತ್ತೆ, ಎಲ್ಲ ಇರುತ್ತೆ, ನಾನು ಎಚ್ಚರಿಕೆ ಬಿಡಿದ್ರದ್ರ ಬಗ್ಗೆ ಹೇಳ್ತೇನೆ. ಬಟ್ ನೀವು ಅದನ್ನ ನಿಭಾಯಿಸಿದ್ರಿ ಅಂತ ಆದ್ರೆ, ನೀವು ನಿಮಗೆ ವಹಿಸಿದ ಕೆಲಸವನ್ನು ಮುಗಿಸಿದ್ರಿ ಅಂತ ಆದ್ರೆ, ಅದ್ಭುತವಾದಂತ ಯಶಸ್ಸು ನಿಮಗೋಸ್ಕರ ಖಂಡಿತವಾಗಿ ಇರುತ್ತೆ. ಸೊ ಅದರಿಂದ ಯೋಚನೆ ಮಾಡಬೇಡಿ. ನಿಮ್ಮ ಉದ್ಯೋಗದಲ್ಲಿ ಏನೇ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಕೊಟ್ಟರು ಸಹ ಹಿಂಸರಿಬೇಡಿ. ಮುಂದೆ ಹೋಗಿ ಆ ಜವಾಬ್ದಾರಿಗಳನ್ನ ಒಪ್ಕೊಂಡು ಆ ಕೆಲಸವನ್ನ ಮಾಡಿ ಮುಗಿಸಿ, ಖಂಡಿತವಾಗಿ ನಿಮ್ಗೆ ಒಳ್ಳೇದಾಗ್ತದೆ. ಈಗ ಪರಿಹಾರದ ವಿಚಾರಗಳಿಗೆ ಬರೋಣ. ಪರಿಹಾರಗಳ ವಿಚಾರಕ್ಕೆ ಬಂದ್ರೆ ನೋಡಿ, ಒಂದು ಮಂತ್ರವನ್ನ ನಿಮಗೆ ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ತಿಳಿಸಿರ್ತೇನೆ. ಆ ಮಂತ್ರವನ್ನ ನೀವು ಖಂಡಿತವಾಗಿ ಪ್ರತಿದಿನ ರಾತ್ರಿ ಸಮಯದಲ್ಲಿ, ರಾತ್ರಿ ಏನು ಅಥವಾ ಸಾಯಂಕಾಲ ಆಫೀಸ್ ಇಂದ ಬರ್ತೀರಾ, ಅಥವಾ ಬಿಸ್ನೆಸ್ ಅಂಗಡಿ ಬಾಗಿಲ ಹಾಕೊಂಡು ಬರ್ತೀರಾ, ನೀವು 6 ಗಂಟೆಗೆ ಮನೆ ಬರ್ತಿರೋ, ರಾತ್ರಿ 9-10 ಗಂಟೆ ಮನೆ ಬರ್ತಿರೋ, ಮನೆಗೆ ಬಂದ ಮೇಲೆ ಕೈಕಾಲು ತೊಳ್ಕೊಂಡು ಈ ವಿಡಿಯೋ ಎಂಡಲ್ಲಿ ನಾನು ಹೇಳಿರುವ ಮಂತ್ರವನ್ನ ಒಂದು 21 ಬಾರಿ ಅದನ್ನ ಜಪ ಮಾಡಿ, ಅಥವಾ ಇನ್ನೂ ಜಾಸ್ತಿ ಸಾಧ್ಯ ಇದ್ರೆ ನೀವು ಜಾಸ್ತಿ ಮಾಡಿ, ಆ ಮಂತ್ರವನ್ನ ಜಪವನ್ನು ಮಾಡಿ, ಅಥವಾ ಕೇಳಿಸ್ಕೊಳ್ಳಿ ಸಾಕು. ರಿಪೀಟ್ ಆಗಿ ಕೇಳಿಸ್ಕೊಳ್ಳಿ ಆ ಮಂತ್ರವನ್ನು. ನಿಮ್ಗೆ ಹೇಳಕ್ ಆಗ್ಲಿಲ್ಲ ಅಂದ್ರೂ ಸಹ ಪರವಾಗಿಲ್ಲ. ಖಂಡಿತವಾಗಿ ಆ ಇಡೀ ದಿನ ಬೆಳಗ್ಗಿಂದ ಸಾಯಂಕಾಲ ನಿಮ್ಗೆ ಏನ್ ದೃಷ್ಟಿ ಇತ್ತಲ್ಲ, ಆ ದೃಷ್ಟಿ ಅಥವಾ ನೆಗೆಟಿವ್ ಎನರ್ಜೀಸ್ ಏನ್ ಫಾರ್ಮೇಶನ್ ಆಗಿತ್ತು ಅದೆಲ್ಲ ಪರಿಹಾರ ಆಗ್ತಾ ಬರುತ್ತೆ. ಅಂದ್ರೆ ಶರೀರದಿಂದ ಅದೆಲ್ಲ ಉಚ್ಚಾಟನೆ ಆಗುತ್ತೆ, ಹೊರಗಡೆ ಹೋಗುತ್ತೆ. ಅದರಿಂದ ನಿಮಗೆ ಖಂಡಿತವಾಗಿ ಅನುಕೂಲ ಆಗುತ್ತೆ. ಇದಲ್ಲದೆ ಬಹಳ ಪವರ್ಫುಲ್ ಆಗಿರತಕ್ಕಂಥ ನಿಮಗೋಸ್ಕರ ನಾವು ಮಾಡ್ತಕ್ಕಂಥ ಪರಿಹಾರ, ಅಮಾವಾಸ್ಯೆ 29ನೇ ತಾರೀಕು ಬುಧವಾರ, ಜನವರಿ 29ನೇ ತಾರೀಕು ಬುಧವಾರ ಅಮಾವಾಸ್ಯೆ ದಿವಸ ಮೇಷರಾಶಿಯವರ ಅಂದ್ರೆ ನಿಮ್ಮೆಲ್ಲರ ಕಷ್ಟಗಳ ಪರಿಹಾರಕ್ಕೋಸ್ಕರ ನಾವು ಪರಿಹಾರವನ್ನು ಮಾಡ್ತಾ ಇದ್ದೇವೆ, ಪರಿಹಾರ ಪೂಜೆಗಳನ್ನು ಮಾಡ್ತಾ ಇದ್ದೇವೆ. ಅದೇ ಬಹಳ ಪ್ರಮುಖವಾಗಿ ಮೊದಲನೇದಾಗಿ ಕುದೃಷ್ಟಿ ಪರಿಹಾರ ಹೋಮ, ಕೆಟ್ಟ ದೃಷ್ಟಿ ಪರಿಹಾರ ಮಾಡ್ತಕ್ಕಂಥ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಹೋಮ ಆಗಿರುತ್ತೆ. ಆ ಕುದೃಷ್ಟಿ ಪರಿಹಾರ ಹೋಮ ಸಹಿತವಾಗಿ ಸ್ವಪ್ನೇಶ್ವರಿ ಹೋಮ. ನೋಡಿ, ಕುದೃಷ್ಟಿ ಏನಾಗುತ್ತೆ, ನಿಮಗೆ ಮನುಷ್ಯರ ದೃಷ್ಟಿಯೂ ಬೀಳುತ್ತೆ, ಅಥವಾ ನಿಮ್ಮ ಸೂಕ್ಷ್ಮ ಶರೀರ ಸರಿಯಾಗಿಲ್ಲ, ಅಥವಾ ನೀವು ಪವರ್ಫುಲ್ ಆಗಿಲ್ಲ ಅಂತಂದಾಗ ಏನೋ ಒಂದು ಕೆಟ್ಟ ಶಕ್ತಿಗಳ ಸಂಚಾರ, ನೆಗೆಟಿವ್ ಎನರ್ಜಿ ಸಂಚಾರ ಇರುತ್ತಲ್ಲ, ಅದು ನಿಮ್ಮನ್ನ ಹಿಡ್ಕೊಳ್ಳುತ್ತೆ. ಗಾಳಿ ಸೋಕಿದೆ ಅಂತ ಹೇಳ್ತಾರಲ್ಲ ಹಳ್ಳಿ ಕಡೆ, ಆ ತರಹ. ಸೊ ಆದ್ರಿಂದ ಅದು ಯಾವುದೇ ರೀತಿಯಾದ ವ್ಯಕ್ತಿಯಿಂದಾಗಿರಬಹುದು, ವ್ಯಕ್ತಿಯ ಕೆಟ್ಟ ದೃಷ್ಟಿಯಿಂದಾಗಿರಬಹುದು, ಅಥವಾ ಕೆಟ್ಟ ಶಕ್ತಿಯ ದೃಷ್ಟಿಗೆ ಬಿದ್ದಾಗಿರಬಹುದು. ನೆಗೆಟಿವ್ ಎನರ್ಜೀಸ್ ಏನ್ ಫಾರ್ಮೇಶನ್ ಆಗುತ್ತೆ ನಿಮ್ಮ ಬಾಡಿ ಒಳಗಡೆ ಏನ್ ಸೇರ್ಕೊಳ್ಳುತ್ತೆ, ನೀವು ಬೆಳಗ್ಗೆ ಗಂಡಸರಾಗಿರ್ಲಿ ಹೆಂಗಸರಾಗಿರ್ಲಿ ಬೆಳಗಿಂದ ನಿಮ್ಮ ಕೆಲಸಗಳೆಲ್ಲ ಮುಗಿಸ್ಕೊಂಡು ರಾತ್ರಿ ಸಾಯಂಕಾಲ ನಿಮ್ಮ ಮನೆಗೆ ವಾಪಸ್ ಹೋದಾಗ ಇದನ್ನೆಲ್ಲ ನೀವು ತಗೊಂಡು ಹೋಗ್ತೀರಾ ಮನೆಗೆ. ಸೊ ಆದ್ರಿಂದ ಮನೆಗೆ ಹೋಗ್ಬೇಕಾದ್ರೆ ಕೈಕಾಲು ತೊಳ್ಕೊಂಡು ಬಂದು ನೀವು ಆ ಒಂದು ನಾನು ಹೇಳಿದಂತ ಈ ವಿಡಿಯೋ ಎಂಡಲ್ಲಿ ಹೇಳುವಂತಹ ಮಂತ್ರವನ್ನ ಕೇಳಿಸ್ಕೊಂಡು ನಂತರ ನೀವು ಮಲ್ಕೊಳ್ತಕ್ಕಂಥದ್ದು ಬಹಳ ಅದ್ಭುತವಾಗಿ. ಅದಲ್ದಿದ್ರೆ ನಾವು ಕುದೃಷ್ಟಿ ಪರಿಹಾರ ಹೋಮವನ್ನು ಏನ್ ಮಾಡಿರ್ತೇವಲ್ಲ, ಆ ಹೋಮದ ಭಸ್ಮ ನಿಮಗೆ ಕಳಿಸ್ಕೊಡ್ತೇನೆ. ಡೈಲಿ ಹಣೆಗೆ ಹಚ್ಕೊಂಡು ಮಲ್ಕೊಳ್ಳಿ. ನಾನು ಬೇರೆ ಕಡೆ ಎಲ್ಲ ಹೇಳ್ತೇನೆ, ಬೆಳಗ್ಗೆ ಎದ್ದು ಸ್ನಾನ ಆದ್ಮೇಲೆ ಹೋಮಕ್ಕೆ ಭಸ್ಮ ಹಚ್ಕೊಂಡು ಹೋಗಿ ಕೆಲ್ಸಕ್ಕೆ ಅಂತ ಹೇಳ್ತೀನಿ. ಈ ಒಂದು ಪರ್ಟಿಕ್ಯುಲರ್ ಭಸ್ಮ ಇದೆಯಲ್ಲ, ಇದು ರಾತ್ರಿ ಮಲಗುವ ಮುನ್ನ ಹಚ್ಕೊಳ್ಳಿ ಹಣೆಗೆ, ತುಂಬಾ ಪವರ್ಫುಲ್ ಆಗಿರುತ್ತೆ. ಅಷ್ಟೇ ಅಲ್ಲ, ಒಂದು ಸ್ವಪ್ನೇಶ್ವರಿ ಹೋಮ ಅಂತಲೂ ಮಾಡ್ತಾ ಇದ್ದೇವೆ. ಕುದೃಷ್ಟಿ ಪರಿಹಾರ ಹೋಮ, ಅದ್ರ ಜೊತೆಯಲ್ಲಿ ಸ್ವಪ್ನೇಶ್ವರಿ ಹೋಮ ಅಂತ ಮಾಡ್ತಾ ಇದ್ದೇವೆ. ದುಸ್ವಪ್ನಗಳು, ಬಹಳಷ್ಟು ಜನ ಮಲ್ಕೊಂಡಾಗ ಕೆಟ್ಟ ಕೆಟ್ಟ ಸ್ವಪ್ನ ಬೆಚ್ಚಿ ಬೀಳ್ತಕ್ಕಂಥದ್ದು, ಬಹಳ ಹೆದರ್ತಕ್ಕಂಥದ್ದು ಮಾಡ್ತಾ ಇರ್ತೀರಿ. ಸ್ವಪ್ನೇಶ್ವರಿ ಹೋಮವನ್ನು ಸಹ ಮಾಡಿ, ನಿಮಗೆ ಆ ಹೋಮದ ಭಸ್ಮ ಅದರಲ್ಲಿ ಇರುತ್ತೆ, ಡೈಲಿ ಹಣೆಗೆ ಹಚ್ಕೊಳಕ್ಕೆ. ಸ್ವಪ್ನೇಶ್ವರಿ ಹೋಮದ ವೈಶಿಷ್ಟ್ಯತೆ ಅಥವಾ ಅದರ ಶಕ್ತಿ ಏನಪ್ಪಾ ಅಂತಂದ್ರೆ, ಮಲಗಿದಾಗ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಯಾರೇ ಆಗ್ಲಿ, ಅವರು ಮಲಗಿಕೊಂಡಾಗ ಆ ಕೆಟ್ಟ ಕನ್ಸು ಬೀಳೋದು, ಬೆಚ್ಚಿ ಬೀಳ್ತಕ್ಕಂಥದ್ದೆಲ್ಲ ಇದೆಲ್ಲ ತಡೆ ಹಿಡಿಲಿಕ್ಕೋಸ್ಕರ, ಅಥವಾ ದುಸ್ವಪ್ನಗಳು, ಕೆಟ್ಟ ಸ್ವಪ್ನಗಳೇ ಬಿದ್ದಾಗ ನಮಗೆ ಅದರ
ಪ್ರತಿಫಲ. ಕೆಟ್ಟ ಸ್ವಪ್ನ ಬಿದ್ದ ತಕ್ಷಣ ಇನ್ನೊಂದು ಕೆಟ್ಟದಾಗತ್ತೆ ಅನ್ನೋದು ಇರ್ತದಲ್ಲ. ಸೊ ಕೆಟ್ಟ ಸ್ವಪ್ನನೇ ಬೀಳದೆ ಇರೋ ರೀತಿಯಲ್ಲಿ ಸ್ವಪ್ನೇಶ್ವರಿಯ ಒಂದು ಅನುಗ್ರಹ, ಸ್ವಪ್ನೇಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಮನೆಯಲ್ಲಿ ವಾಸ್ತು ಸರಿ ಇಲ್ಲ ಅಂತಂದಾಗೂ ಸಹ ಸಮಸ್ಯೆಗಳಾಗ್ತಾನೆ ಇರ್ತದೆ ಈ ತರ. ಸೊ ಅದರಿಂದ ಮಹಾ ವಾಸ್ತು ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಬಹಳ ವಿಶೇಷವಾಗಿ ನಾವು ಪ್ರಸಾದ ಸ್ವರೂಪ ಈ ಒಂದು ಕೃಷ್ಣ ಕೀಲಕ ರತ್ನವನ್ನು ಕೊಡ್ತಾ ಇದ್ದೇವೆ. ಒಂದೇ ಏನಪ್ಪಾ ಅಂದ್ರೆ ಬಳಸಿದ್ದನ್ನ ಇವರು ಬಳಸಬಾರ್ದು ಅಷ್ಟೇನೆ. ನಿಮ್ಮ ಹೆಸರು ಸಂಕಲ್ಪ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತೇವೆ ಅಂದ್ರೆ ನಿಮ್ಮ ಹಾಸಿಗೆಯಲ್ಲಿ ಇದನ್ನ ಇಟ್ಕೊಂಡು ಇದ್ರ ಮೇಲೆ ಹಾಸ್ಕೊಂಡು ಮಲ್ಕೊಂಡ್ಬಿಡ್ಬೇಕಷ್ಟೇ. ಇಡೀ ದಿನ ಬೆಳಗ್ಗೆಯಿಂದ ಸಂಜೆ ರಾತ್ರಿ ತನಕ ನೀವೇನ್ ಮಲಗುವ ತನಕ, ಬೆಳಗ್ಗೆ ಎದ್ದು ನೀವೇನು ಕೆಲಸಕ್ಕೆ ಹೊರಗಡೆ ಹೋಗ್ತೀರಾ, ಹೋದ ನಂತರ ಮತ್ತೆ ಪುನಃ ರಾತ್ರಿ ನೀವು ವಾಪಸ್ ಮನೆಗೆ ಬರ್ತೀರಾ. ಬಂದ್ರೆ ಆ ಮಧ್ಯದ ಸಮಯದಲ್ಲಿ ಏನೇನ್ ನೆಗೆಟಿವ್ ಎನರ್ಜೀಸ್ ನಿಮ್ಮ ಶರೀರದಲ್ಲಿ ಸೇರ್ಕೊಂಡಿರಬಹುದು, ಅದೆಲ್ಲವೂ ಸಹ ಇದು ಅಬ್ಸಾರ್ಬ್ ಮಾಡ್ಬಿಡುತ್ತೆ. ಎಲ್ಲ ನೆಗೆಟಿವ್ ಎನರ್ಜೀಸ್ ನಿವಾರಣೆ ಆಗಿ ರಾತ್ರಿ ಬೆಳಗ್ಗೆ ಎದ್ದು ಮತ್ತೆ ಪುನಃ ಫುಲ್ ರೀಚಾರ್ಜ್ ಆಗಿ ಫ್ರೆಶ್ ಆಗಿರ್ತೀರ. ರಾತ್ರಿ ಯಾವ ಕೆಟ್ಟ ಕನ್ಸಿಲ್ಲ, ಏನು ಇಲ್ಲ, ಆರಾಮದಾಯಕವಾಗಿತ್ತು ಅಂತ. ಸೊ ಅದರಿಂದ ಈ ಕೃಷ್ಣ ಕೀಲಕ ರತ್ನ ಒಂದೇ ಒಂದು ಇಂಪಾರ್ಟೆಂಟ್, ಒಬ್ರು ಹಾಸಿಗೆಯಲ್ಲಿ ಇಟ್ಕೊಂಡು ಮಲಗಿಸಿದ್ಮೇಲೆ ಅದನ್ನ ಮತ್ತೆ ಪುನಃ ಹೆಂಡತಿದು ಗಂಡಂಗ್ ಕೊಟ್ರು, ಗಂಡಂಗ್ ಹೆಂಡತಿ ಕೊಟ್ರು, ಇವ್ರು ಇಬ್ರು ಮಗಂಗ್ ಕೊಟ್ರು, ಮಗ ಅಣ್ಣಂಗೆ ತಮ್ಮಂಗೆ ಅಕ್ಕ ತಂಗಿ ಹಿಂಗೆ ಯಾರಿಗೂ ಕೊಡಬಾರ್ದು. ನಿಮ್ದು ನೀವು ಒಬ್ರದ್ದು ಆರ ಇನ್ನೊಬ್ರದ್ದು ಆರಾಗೆ ಮಿಕ್ಸ್ ಆಗ್ಬಾರ್ದು, ಅದು ಸಮಸ್ಯೆ ಆಗ್ತದೆ. ಅದಾಗದಂತೆ ನೀವು ನೋಡ್ಕೊಂಡ್ರೆ ಸಾಕು. ನಿಮಗೆ ಬಳಸ್ತಕ್ಕಂಥದ್ದು ನೀವೇ ಬಳಸ್ಬೇಕು, ನೀವು ಒಂದ್ಸಲ ಬಳಸಿದ್ರಿ ಅಂದ್ರೆ. ಸೊ ಆದ್ರಿಂದ ಆ ತರ ಒಂದು ವಿಶೇಷವಾದಂತಹ ಈ ಕೃಷ್ಣ ಕೀಲಕ ರತ್ನ ಒಂದು ಹೋದ ವರ್ಷ 2024ನೇ ಇಸ್ವಿ ಆರಂಭ ಕಾಲದಲ್ಲೂ ಸಹ ನಾವು ಒಂದ್ಸಲ ಕೊಟ್ಟಿದ್ವಿ. ವರ್ಷಕ್ಕೊಮ್ಮೆ 6 ತಿಂಗಳಿಗೊಮ್ಮೆ ಇದನ್ನ ಬದಲಾಯಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಪುನಃ ಮತ್ತೆ ಹೊಸದು ಅಭಿಮಂತ್ರಣೆ ಮಾಡಿರ್ತಕ್ಕಂಥ. ಯಾಕೆಂದ್ರೆ ನಾವು ಕುದೃಷ್ಟಿ ಪರಿಹಾರ ಹೋಮ, ಆಮೇಲೆ ಈ ಒಂದು ಸ್ವಪ್ನೇಶ್ವರಿ ಹೋಮ, ಹಲವಾರು ಹೋಮಗಳಲ್ಲಿ ಎನರ್ಜೈಸ್ ಮಾಡಿರ್ತಕ್ಕಂಥದ್ದು ನಿಮಗೆ ಅತ್ಯಂತ ಅವಶ್ಯಕವಾಗಿರ್ತದೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರಾಯ್ತು. ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಈಗ ನಾ ಹೇಳಿದಂತಹ ಎಲ್ಲಾ ಹೋಮಗಳು ಲೈವ್ ಇರ್ತದೆ. ಲೈವ್ ಅಲ್ಲಿ ಮೆಸೇಜ್ ನಾನೇ ಸಂಕಲ್ಪ ಮಾಡೋದು ನೀವು ಕೇಳ್ಕೊಳ್ಬಹುದಾಗ್ತದೆ. ಹೋಮ ಎಲ್ಲ ಲೈವ್ ನೋಡ್ತೀರಾ. ಪ್ರಸಾದ ಎಲ್ಲ ಹೋಮಗಳ ಭಸ್ಮ ಹಾಗೂ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ, ಈ ಒಂದು ವಿಶೇಷವಾದಂತಹ ಪ್ರಸಾದ ಸ್ವರೂಪ ಈ ಕೃಷ್ಣ ಕೀಲಕ ರತ್ನವನ್ನು ಸಹ ಎಲ್ಲರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಈಗ ಪುನಃ ವಿಶೇಷವಾದಂತಹ ಮಂತ್ರ ನಾನು ಹೇಳಿದ್ದೇನೆ, ಆ ಮಂತ್ರವೂ ಸಹ ಈಗ ಕೇಳಲಾಗ್ತದೆ. ನೀವು ಡೈಲಿ ಈ ಮಂತ್ರವನ್ನ ಕೇಳಿಸ್ಕೊಂಡು ಒಂದು 21 ಬಾರಿ ಅವರು ಕೇಳಿಸ್ಕೊಂಡು ಮಲ್ಕೊಳ್ಳಿ. ಪವರ್ಫುಲ್ ಆಗಿರತಕ್ಕಂಥ ಮಂತ್ರವಾಗಿರುತ್ತೆ. ಅದಂತೂ ನಿಮಗೆ ಅತ್ಯಂತ ಸುಲಭವಾಗಿರುತ್ತೆ. ಒಳ್ಳೇದಾಗ್ಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ತ್ರಿಶೂಲಂ ಪರಶುಂ ಚೈವ ಕಪಾಲಂ ಡಮರುಂ ತಥಾ ಬಿಭ್ರಾಣಮುಗ್ರವಪುಷಂ ತ್ರಿನೇತ್ರಂ ಚಂದ್ರಶೇಖರಂ. ಓಂ ದಂಷ್ಟ್ರಾಕರಾಲ ವಿಲಸದ್ಭ್ರುಕುಟೀಕುಟಿಲಾನನಂ ವಡವಾಗ್ನಿಸಮಾಕಾರಂ ದಹಂತಂ ಭುವನತ್ರಯಂ. ಓಂ ಭೂತಪ್ರೇತಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ. ಏವಂ ಧ್ಯಾತ್ವಾ ಜಪೇನ್ನಿತ್ಯಂ ರಕ್ಷೋಹಾಗ್ನಿಂ ಸಮಾಹಿತಃ. ಮಮ ಸಮಸ್ತಭೂತಪ್ರೇತಪಿಶಾಚಬಾಧಾ ದೃಷ್ಟಿಬಾಧಾ ನಿವಾರಣಾರ್ಥಂ ಜಪೇ ವಿನಿಯೋಗಃ. ಓಂ ರಕ್ಷೋಹಣಂ ವಾಜಿನಮಾಜಿಘರ್ಮಿ ಮಿತ್ರಂ ಪ್ರತಿಷ್ಠಮುಪಯಾಮಿ ಶರ್ಮಾ. ಶಿಶಾನೋ ಅಗ್ನಿಃ ಕ್ರತುಭಿಃ ಸಮಿದ್ಧಃ ಸ ನೋ ದಿವಾಸ ರಿಷಃ ಪಾತು ನಕ್ತಂ. ವಿಜ್ಯೋತಿಷಾ ಬೃಹತಾಭಾ ಆತ್ಯಗ್ನಿರಾಯುರ್ವಿಶ್ವಾನಿ ಕೃಣತೆ ಮಹಿತ್ವಾ. ಪ್ರಾದೇವೀರ್ಮಾಯಾ ಸಹತೆ ದುರೆ ವಾ ಶಿಶೀತೆ ಶೃಂಗೆ ರಕ್ಷಸೆ ವಿನಿಕ್ಷೇ. ಉತ ಸ್ವಾನಾಸೋ ದಿವಿಷಂತ್ವಗ್ನೇ ಸ್ತಿಗ್ಮಾಯುಧಾ ರಕ್ಷಸೆ ಹಂತವಾ ಊ. ಮದೇಚಿದಸ್ಯ ಪ್ರರುಜಂತಿ ಭಾಮಾನವರಂತೆ ಪರಿಬಾಧೋ ಅದೇವೀಃ. ಹರಿ ಓಂ.